ಚಾನಲ್. ಫ್ರೆಂಡ್ಸ್, ಇವತ್ತು ದೋಸೆನ ಮಾಡ್ಬೇಕಂತ ಮಾಡೇನಿ. ಹಿಟ್ಟು ರೆಡಿ ಇಲ್ಲ, ಏನೂ ಇಲ್ಲ, ಆದ್ರೂ ದೋಸೆ ಮಾಡಕತ್ತೇನಿ. ಇವರು ಏನೇನು ಅನ್ನಕತ್ತಾರ, ಭಾಳ ಹರ್ಟ್ ಮಾಡಕತ್ತಾರ ನನಗೆ. ಹಂಗೆ ಅನ್ಬೇಡ್ರಿ ಅಂತ ಹೇಳಿದ್ರು ಅನ್ನಕತ್ತಾರ ಫ್ರೆಂಡ್ಸ್. ಇವ್ರಿಗೆ ಏನಂತ ಹೇಳ್ಬೇಕು ಗೊತ್ತಾಗಲ್ದು. ಹೌದ್ರಿ ವಿಡಿಯೋ ಮಾಡಕ್ ಬರೋದಿಲ್ರಿ ನನಗೆ. ಏನ್ರಿ ಏನತ್ರಿ ಏನಂದ್ರೆ ನನಗೆ ನಿನಗೆ ಅಡಿಗೆ ಮಾಡಕ್ ಬರುದಿಲ್ಲ, ಅದಕ್ಕೆ ಇದನ್ನ ಮಾಡ್ಬೇಡ. ನಿನಗೆ ಚಂದಾಗಿ ಅಡಿಗೆ ಮಾಡಕ ಬರುದಿಲ್ಲ. ಹೌದನ? ಹಂಗಂತೇಳಿ 10 ವರ್ಷ ಜೀವನ ಮಾಡಕತ್ತೀರಲ್ಲ. 10 ವರ್ಷ ಜೀವನ ಅಲ್ಲ, ಅಡಿಗೆ ಮಾಡಕ್ ಬರಲ್ಲ ಅದನ್ನ ಮಾಡಕತ್ತೀರಿ. 10 ವರ್ಷ ಅನುಭವಿಸೇನ್ ನಾನು. ಹೌದಾ? ಆಯ್ತಾಯ್ತು. ನೋಡ್ರಿ ಇವ್ರ ಹಿಂಗಂತಾರ. ಬರೀ ಫ್ರೆಂಡ್ಸ್, ದೋಸೆ ಅಂತ ಹೇಳಿದ್ನಲ್ಲ, ಹಿಟ್ಟಂತೂ ರೆಡಿ ಮಾಡಿಲ್ಲ. ಯಾವ ರೀತಿ ಮಾಡ್ತಾನೆ ಅಂತ ಹೇಳಿ ತೋರಿಸ್ತು ನಿಮಗೆ. ಅದು ಮಿಜ್ಜಿಗಾರದ ಜೊತೆ ತುಪ್ಪ ದೋಸೆ ಮಾಡೋದು. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಬರ್ರಿ ದೋಸೆ ಮಾಡಕತ್ನಿ. ಫ್ರೆಂಡ್ಸ್, ನಾನು ಇವರ ಏನೇನೋ ಅನ್ನೋ ಗದ್ದಲ್ದಾಗ ಹಿಟ್ಟನ್ನು ಕಲಿಸ್ಕೊಳ್ಳೋ ಟೈಮ್ನೊಳಗೆ ನಿಮಗೆ ತೋರಿಸೋದನ್ನು ಮರೆತುಬಿಟ್ಟೆ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಹಾಕಿ ಹಿಟ್ಟು ಕಲಿಸಿ ಇಟ್ಕೊಂಡೆ. ಆಲೂಗಡ್ಡೆ ಪಲ್ಯಕ್ಕೂ ಆಲೂಗಡ್ಡಿನೂ ಕುದ್ದಿದ್ವು, ಒಗ್ಗರಣೆ ಹಾಕೊಂಡ್ಬಿಟ್ಟೆ ಪಟ ಅಂಥೇಳಿ. ಯಾಕಂದ್ರೆ ಆಲ್ರೆಡಿ ಲೇಟ್ ಒಂದಾಗಿತ್ತು. ಅದಕ್ಕೆ ಅವರು ಬೇಜಾರಾಗಿ ನನಗೆ ಆ ರೀತಿ ಮಾತಾಡಕತ್ತಿದ್ರೆ. ಬಟ್ ನಾನು ಅಡುಗೆ ಸರಿ ಮಾಡೋಂಗಿಲ್ಲ ಅಂತಲ್ಲ, ಅದಕ್ಕಂತೇಳಿ ಲೇಟಾಗಿದ್ದಕ್ಕೆ ಅನ್ನಕತ್ತಿದ್ರೆ. ಆದರೆ ಏನ್ರಿ ಯಾಕೆ ಅನ್ನೋಲ್ರಕ್ಕ, ಬಟ್ ಅವ ಸ್ಪೆಷಲ್ ಒಂದು ಮಾಡ್ತೀವಲ್ಲ, ಸಾಕು, ನಮಗೆ ನೆಮ್ಮದಿ ಇರ್ತೈತಿ. ದಿನ ನಂಗೆ ಉಪ್ಪಿಟ್ಟಂತೂ ತಿನ್ನೋಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಅವರು ಸಿಂಪಲ್ಲಾಗಿ ಒಂದು ಏನಾರು ಮಾಡಿ ಮುಗಿಸ್ಬೇಕಿತ್ತು ಅಂತಂದ್ರೆ ನಾವು ಹೆಚ್ಚಿಗೆ ಕೆಲಸ ಮಾಡ್ಕೊಂಡ್ವಿ. ಅದ್ರಾಗ ಮಿಜ್ಜಿಗಾರ ಇತ್ತಲ್ಲ, ಹೀಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರಾತಂತೇಳಿ. ತುಪ್ಪ ಮಿಜ್ಜಿಗಾರದ ಜೊತೆ ಟೇಸ್ಟ್ ಹತ್ತತಿ ಅಂತೇಳಿ ಚಟ್ನಿ ಅಂತೂ ಮಾಡೋಕೆ ಹೋಗಲಿಲ್ಲ. ಯಾಕಂದ್ರೆ ಖಾರ ಇರುವಾಗ ಮತ್ತು ಚಟ್ನಿ ಯಾಕಂತೇಳಿ ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಕಲಸಿಟ್ಟಿದ್ನಲ್ಲ ಫ್ರೆಂಡ್ಸ. ಹಿಟ್ಟು ಅದಾಗಿತ್ತು ನೋಡಿರಿ. ದೋಸೆನ ಹಾಕಕತ್ತೆ. ಇವಾಗ ನಾಷ್ಟಕ್ಕೆ ಒಂದೊಂದು ದೋಸೆ ಹಾಕಿಬಿಡೋಣ. ನೋಡಿರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸಕತ್ತೈತಿ. ಅದ್ರ ಮೇಲೆ ಈಗ ತುಪ್ಪ ಹಾಕಿ ಖಾರ ಹಾಕಿ ಸವರಿ ಬಿಡೋಣ. ನಾವು ಒಂಥರ ಮಸಾಲ ರೆಡಿ ಮಾಡಿಟ್ಟಿಲ್ಲಲ್ಲ, ಈ ಥರ ಕೆಂಪು ಚಟ್ನಿ ರೆಡಿ ಮಾಡಿಬಿಡೋಣ. ಮಿಜ್ಜಿಗಾರನ ಹಾಕಿ ಹಚ್ಚಿಬಿಡೋಣಂತ. ನಾವು ಹೋಟೆಲ್ ಸ್ಟೈಲ್ ಒಳಗೆ ಮಸಾಲೆ ದೋಸೆ ರೆಡಿ. ಗೌರೀಶ ಶಾಲೆಗೆ ಹೋಗಿ ವಾಪಸ್ ಬಂದಿದ್ದ. ನಾಷ್ಟ ಮಾಡಿ ಹೋಗಲ್ನಕ್ಕಂತೇಳಿ ಅವಂಗೆ ನಾಷ್ಟ ಹಾಕಿ ಕೊಡ್ತಾನೆ ಫ್ರೆಂಡ್ಸ. ಏನೋ ಹಿಟ್ಟಿನ ದೋಸೆ ಆದ್ರೂ ಯಾಕೋ ಸರಿಯಾಗಿ ಹೇಳಾಕತ್ತವ. ಇಲ್ಲ ಅಂತಂದ್ರೆ ಹರಿತಿದ್ದು ಜಾಸ್ತಿ. ಒಮ್ಮೊಮ್ಮೆ ಹೇಳ್ತಾವ, ಒಮ್ಮೊಮ್ಮೆ ಹೇಳಂಗೆ ಇಲ್ಲ. ಒಮ್ಮೆ ಹೊತ್ನ್ಯಾಗ ಮಾಡ್ಬೇಕಂತಂದ್ರೆ ಘನ ಬೇಜಾರಾಕೈತತಿ. ಈ ರೀತಿ ಹೇಳಾಕತ್ತಂಗೆ ನೆಕ್ಸ್ಟ್ ಟೈಮ್ ಮಾಡ್ಬೇಕನ್ನೋ ಹಂಗೆ ಆಕತಿ. ಆದರೂ ಏನೂ ಆಗಲಿ, ದೋಸೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಹೇಳಾಕತ್ತವ ಪಟ ಅಂಥೇಳಿ. ಟೇಸ್ಟ್ ಅಂತೂ ಇನ್ನು ತುಪ್ಪ ಹಚ್ಚಿರ್ ಕೇಳ್ತೀರ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ತಿಂದವ್ರಂತರೂ ಹೇಳಂಗಿಲ್ಲ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ. ನಾವೇ ಹೇಳ್ಬೇಕು. ಬರ್ರಿ ಫ್ರೆಂಡ್ಸ, ಈಗ ಫಸ್ಟ್ ಗೌರೀಶಾಗ ನಾಷ್ಟ ಒಂದು ಹಾಕ್ಕೊಟ್ಬಿಡೋಣಂತ. ಇವನ ನಾಷ್ಟ ಮಾಡಲಿ, ಟೈಮ್ ಆಕತಿ, ಹೋಗ್ತಾನೆ ಸ್ಕೂಲಿಗೆ. ನೆಕ್ಸ್ಟ್ ದೀಕ್ಷು ಬಂದ್ಲ, ಆಕೆಗೂ ರೆಡಿ ಮಾಡಾಕತ್ತಾನೆ ನೋಡ್ರಿ. ರೆಡಿಯಾ ಪುಟ್ಟ ಹಾಕ್ತಾನೆ. ಇದು ನಮ್ಮ ದೀಕ್ಷು ಸ್ಪೆಷಲ್ ದೋಸೆ ಅಲ್ಲ. ತುಪ್ಪ ಹಚ್ಚಲೇನಮ್ಮ? ತುಪ್ಪ ಹಚ್ಚಲೇನ? ಬೇಡವಾ? ಯಾಕೆ? ತುಪ್ಪ ತಿನ್ನೋದಿಲ್ಲ. ಹಾಕುವ. ಸೆಟ್ ದೋಸೆ ಭಾರಿ ಆಯ್ತು ನೋಡ್ಪುಟ್ಟ. ಹಚ್ಚಿನಿ. ನೀವು ನಾಷ್ಟ ಮಾಡಿಬಿಟ್ರೆ ಸುಡುತ್ತಾ.
ಬಾರ್ಬೆ ನೋಡುವ ಇದನ್ನ ತಗೊಳಕತ್ತಿ ತಿನ್ನೋದನ್ನ ನಮ್ಮ ಮನ್ಯಾಗ ಏನೇನು ಸಿಗವಲ್ಲ ಡಬ್ಬಿ ಎಲ್ಲಿ ಉಳ್ಳಾಡಕ್ಕೆ ಯಾರೋ ಅಥವಾ ನಮ್ಗೆ ಅಡಿಗೆ ಮಾಡ್ಲಾಕ ಬರ್ಲಾರ್ದನೆ ಸ್ಪೆಷಲ್ ಮಾಡ್ಕೊಂಡು ತಿನ್ನಾಕತ್ತೇವಲ್ಲ ನಾವು. ನಿನ್ನ ದ್ವಾಸ್ ನಿನಗ ಸುದ್ದ ಅನಿಸ್ತತ್ ನಾನು ನೋಡಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಅಂತೇಳಿ. ಕಸ ತಿಂತೀಯಾ?